ದೆವ್ವ ಬಿಡಿಸುವಾಗ ಮಹಿಳೆ ಕೋಲಿನಿಂದ ಹೊಡೆದಿದ್ರು. ಕೆಲ ದಿನಗಳಿಂದ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಮಹಿಳೆ ದೆವ್ವ ಬಿಡಿಸುವ ಮಂತ್ರವಾದಿಯ ಕೋಲಿನ ಹೊಡೆತಕ್ಕೆ ಮಹಿಳೆ ಬಲಿಯಾಗಿದ್ದಾಳೆ. ಇದೊಂದು ವಿಭಿನ್ನವಾದಂತಹ ಪ್ರಕರಣ. ಕೆಲ ದಿನಗಳಿಂದ ಮಹಿಳೆ ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ. ದೆವ್ವ ಬಿಡಿಸುವ ಮಂತ್ರವಾದಿಯ ಬಳಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಮಂತ್ರವಾದಿ ಕೋಲಿನಿಂದ ಹೊಡೆದಿದ್ದಾರೆ. ಆಗ ಆಕೆ ಅಲ್ಲಿಯೇ ಮೃತಪಟ್ಟಿದ್ದಾಳೆ. ಕೆಲ ದಿನಗಳಿಂದ ಆಕೆ ಅನಾರೋಗ್ಯದಿಂದ ಬಳಲ್ತಾ ಇದ್ಲು. ದೆವ್ವ ಬಿಡಿಸುವ ಮಂತ್ರವಾದಿಯ ಕೋಲಿನ ಹೊಡೆತಕ್ಕೆ ಮಹಿಳೆ ಬಲಿಯಾದಂತಹ ಪ್ರಕರಣ ಇದು. ಘಟನಾ ಸ್ಥಳಕ್ಕೆ ಹೊಳೆಹೊನ್ನೂರು ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಭದ್ರಾವತಿ ತಾಲೂಕಿನ ಜಂಬರಘಟ್ಟ ಗ್ರಾಮದಲ್ಲಿ ಘಟನೆ ನಡೆದಿದೆ. ದೆವ್ವ ಬಿಡಿಸುವಾಗ ಮಹಿಳೆಗೆ ಕೋಲಿನಿಂದ ಹೊಡೆದಿದ್ರು. ಹಾಗಾಗಿ ಆ ಒಂದು ಹೊಡೆತಕ್ಕೆ ಆಕೆ ಬಲಿಯಾದ್ಲ ಅಥವಾ ಅಷ್ಟೊತ್ತಿಗೆ ಆಕೆಯ ಜೀವ ಅಂತ್ಯ ಆಯ್ತಾ, ಅಷ್ಟೇ ಆಕೆಯ ಆಯಸ್ಸು ಇದ್ದಿದ್ದಾಗಿತ್ತಾ ಗೊತ್ತಿಲ್ಲ. ಆದರೆ ಆಕೆಯ ಜೀವವಂತೂ ಬಲಿಯಾಗಿದೆ. ಮಂತ್ರವಾದಿಯ ಹೊಡೆತಕ್ಕೆ ಆಕೆಯ ಜೀವ ಬಲಿಯಾಗಿದೆ.